ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. T20 ವಿಶ್ವಕಪ್ನ ಫೈನಲ್ ಪಂದ್ಯಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಿಚ್ ರೆಡಿಯಾಗಿದೆ. ಅದು ಕೂಡ 70% ಕೆಂಪು ಮಣ್ಣು ಮತ್ತು 30% ಕಪ್ಪು ಮಣ್ಣಿನಿಂದ ಕೂಡಿದ ಪಿಚ್ ಎನ್ನುವುದು ಕೂಡ ಇದೀಗ ವಿಶೇಷವಾಗಿದೆ. ಅಂದ್ರೆ ಈ ಬಾರಿ ಮಿಶ್ರ ಮಣ್ಣಿನ ಪಿಚ್ ನಲ್ಲಿ ಫೈನಲ್ ಪಂದ್ಯವನ್ನು ಆಯೋಜಿಸಲು ಐಸಿಸಿ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ಇದೀಗ ಮಿಶ್ರಿತ ಮಣ್ಣಿನ ಪಿಚ್ ಸಿದ್ಧವಾಗಿದ್ದು, ಈ ಪಿಚ್ ಕುರಿತಾದಂತ ಸಂಪೂರ್ಣವಾದಂತ ಮಾಹಿತಿ ಇಲ್ಲಿದೆ. ಮಿಶ್ರ ಮಣ್ಣಿನ ಪಿಚ್ ಈ ಪಂದ್ಯಕ್ಕಾಗಿ ಅಹಮದಾಬಾದ್ನ ಮೈದಾನದ 6ನೇ ಪಿಚ್ ಅನ್ನ ಬಳಸಲಾಗ್ತಿದೆ ಮತ್ತು ಈ ಪಿಚ್ ಅನ್ನು ಕೆಂಪು ಮತ್ತು ಕಪ್ಪು ಮಣ್ಣಿನ ಮಿಶ್ರಣದಿಂದ ನಿರ್ಮಿಸಲಾಗಿದೆ. ವೇಗ ಮತ್ತು ಬೌನ್ಸ್ ಈ ಪಿಚ್ ನಲ್ಲಿ 70% ಕೆಂಪು ಮಣ್ಣು ಇರೋದ್ರಿಂದ ಪಿಚ್ ಗಟ್ಟಿಯಾಗಿರುತ್ತೆ. ಇದರಿಂದ ಚೆಂಡು ವೇಗವಾಗಿ ಮತ್ತು ನಿಖರವಾದ ಬೌನ್ಸ್ ನೊಂದಿಗೆ ಬ್ಯಾಟ್ಗೆ ಬರುತ್ತೆ. ಇದು ಬ್ಯಾಟರ್ ಗಳಿಗೆ ಬ್ಯಾಟಿಂಗ್ ಮಾಡಲು ತುಂಬಾ ಸುಲಭ ಮಾಡಿಕೊಡುತ್ತೆ. ಬ್ಯಾಟಿಂಗ್ ಸ್ವರ್ಗ ಈ ಪಿಚ್ ಸಂಪೂರ್ಣವಾಗಿ ಬ್ಯಾಟಿಂಗ್ ಗೆ ಪೂರಕವಾಗಿದ್ದು, ಮುಂಬೈನ ವಾಂಖೇಡಿ ಕ್ರೀಡಾಂಗಣದಂತೆ ಹೈ ಸ್ಕೋರಿಂಗ್ ಪಂದ್ಯವನ್ನ ಇಲ್ಲಿ ನಿರೀಕ್ಷೆ ಮಾಡಲಾಗುವುದು. ಪಿಚ್ ನ ಸ್ಥಿರತೆ ಈ ಪಿಚ್ ನಲ್ಲಿ 30% ಕಪ್ಪು ಮಣ್ಣು ಬಳಸಿರುವುದರಿಂದ ಪಿಚ್ ಬೇಗನೆ ಬಿರುಕು ಬಿಡುವುದಿಲ್ಲ. ಇದು ಪಂದ್ಯದ ಉದ್ದಕ್ಕೂ ಪಿಚ್ ಒಂದೇ ಸಮನಾಗಿರುವಂತೆ ನೋಡಿಕೊಳ್ಳುತ್ತೆ ಮತ್ತು ಬ್ಯಾಟಿಂಗ್ ಮಾಡುವುದು 2 ಇನ್ನಿಂಗ್ಸ್ ಗಳಲ್ಲೂ ಕೂಡ ಸುಲಭವಾಗುತ್ತೆ. ವೇಗದ ಬೌಲರ್ ಗಳಿಗೆ ಸಹಾಯಕಾರಿ ಕೆಂಪು ಮಣ್ಣಿನ ಕಾರಣದಿಂದಾಗಿ ಆರಂಭಿಕ ಓವರ್ಗಳಲ್ಲಿ ವೇಗದ ಬೌಲರ್ ಗಳಿಗೆ ಉತ್ತಮ ಸ್ವಿಂಗ್ ಮತ್ತು ಕ್ಯಾರಿ ಕೂಡ ಸಿಗತ್ತೆ. ಸ್ಪಿನ್ನರ್ ಗಳಿಗೆ ಅತ್ಯಂತ ದೊಡ್ಡ ಸವಾಲು. ಈ ರೀತಿಯ ಮಿಶ್ರಿತ ಪಿಚ್ ಗಳಲ್ಲಿ ಚೆಂಡು ಹೆಚ್ಚು ಸ್ಪಿನ್ ಆಗುವುದಿಲ್ಲ. ಹಾಗಾಗಿ ಸ್ಪಿನ್ನರ್ ಗಳು ವಿಕೆಟ್ ಪಡೆಯಲು ಹೆಚ್ಚು ಶ್ರಮವನ್ನ ವಹಿಸಬೇಕಾಗತ್ತೆ. ಇದು ಹೈ ಸ್ಕೋರಿಂಗ್ ಪಂದ್ಯ. ಫೈನಲ್ ಪಂದ್ಯಕ್ಕೆ ಬ್ಯಾಟ್ಸ್ಮನ್ ಗಳಿಗೆ ಸಹಾಯಕಾರಿಯಾಗುವಂತ ಪಿಚ್ ಅನ್ನು ಇಲ್ಲಿ ನಿರ್ಮಿಸಲಾಗಿದೆ. ಹೀಗಾಗಿ ಈ ಮ್ಯಾಚ್ ನಲ್ಲಿ ರನ್ ಗಳ ಮಳೆಯನ್ನ ನಿರೀಕ್ಷಿಸಬಹುದು. ಅದರಲ್ಲೂ 200ಕ್ಕೂ ಹೆಚ್ಚು ಸ್ಕೋರ್ ಗಳಿಸುವುದು ಇಲ್ಲಿ ಕಷ್ಟವೇನಿಲ್ಲ. ನಿರ್ಣಾಯಕವಾಗತ್ತೆ ಟಾಸ್. ಇಬ್ಬನಿಯ ಪ್ರಭಾವದಿಂದ ಟಾಸ್ ಗೆದ್ದ ತಂಡವು ಮೊದಲು ಫೀಲ್ಡಿಂಗ್ ನ ಆಯ್ಕೆ ಮಾಡಿಕೊಳ್ಳುವಂತ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಅದು ವರ್ಕೌಟ್ ಕೂಡ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಅಹಮದಾಬಾದ್ ನಲ್ಲಿ ಆಡಲಾದ ಕೊನೆಯ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಸೌತ್ ಆಫ್ರಿಕಾ ತಂಡ 213 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿದ್ರು. ಹೀಗಾಗಿ ಮಿಶ್ರಿತ ಮಣ್ಣಿನ ಪಿಚ್ ನಲ್ಲಿ ಈ ಬಾರಿ ಕೂಡ ಬೃಹತ್ವಾದಂತಹ ಸ್ಕೋರ್ ಅನ್ನು ಕೂಡ ನಾವೆಲ್ಲರೂ ನಿರೀಕ್ಷೆ ಮಾಡಬಹುದು. ಈ ಹಿಂದಿನ ಸೋಲಿನ ಪಾಠ 2023ರ ಏಕದಿನ ವಿಶ್ವಕಪ್ ಫೈನಲ್ ನಲ್ಲಿ ಬಳಸಿದಂತ ನಿಧಾನಗತಿಯ ಕಪ್ಪು ಮಣ್ಣಿನ ಪಿಚ್ ಗಿಂತ ಇದು ವಿಭಿನ್ನವಾಗಿದೆ. ಹೀಗಾಗಿ ಭಾರತೀಯ ಬ್ಯಾಟರ್ ಗಳ ಆಕ್ರಮಣ ಆಟಕ್ಕೆ ಪೂರಕವಾಗಲೆಂದೇ ಈ ಬಾರಿ ಕೆಂಪು ಮಣ್ಣಿನ ಮಿಶ್ರಣವನ್ನ ಬಳಸಲಾಗಿದೆ. ಹೀಗಾಗಿ ಈ ಪಂದ್ಯವನ್ನ ಗೆಲ್ಲುವ ಫೇವರೇಟ್ ತಂಡವಾಗಿ ಟೀಮ್ ಇಂಡಿಯಾ ಗುರುತಿಸಿಕೊಂಡಿದೆ. ಜೊತೆಗೆ ಟೀಮ್ ಇಂಡಿಯಾದಲ್ಲಿ ಈ ಸಲ ವರುಣ್ ಚಕ್ರವರ್ತಿಯ ಬದಲಾಗಿ ಆಕ್ರಮಣಕಾರಿ ಬೌಲರ್ ಆದಂತ ಮೊಹಮ್ಮದ್ ಸಿರಾಜ್ ಅವರನ್ನ ಏನಾದ್ರೂ ತಂಡಕ್ಕೆ ಸೇರಿಸಿಕೊಳ್ತಾರ, ಅಥವಾ ಮೊಹಮ್ಮದ್ ಸಿರಾಜ್ ಅವರನ್ನ ಬಿಟ್ಟು ಅಥವಾ ವರುಣ್ ಚಕ್ರವರ್ತಿ ಅವರನ್ನ ಬಿಟ್ಟು ಸ್ಪಿನ್ನರ್ ಆದಂತ ಕುಲ್ದೀಪ್ ಯಾದವ್ ಅವರನ್ನ ಸೇರಿಸಿಕೊಳ್ತಾರ, ಇವೆಲ್ಲವಕ್ಕೂ ಕೂಡ ಸಂಜೆ 7 ಗಂಟೆ ತನಕ ಕಾದು ನೋಡಲೇಬೇಕಾಗಿದೆ. ಆದ್ರೆ ಈ ಕೆಂಪು ಮತ್ತು ಕಪ್ಪು ಮಣ್ಣಿನ ಮಿಶ್ರಣದ ಪಿಚ್ ಆಗಿರುವುದರಿಂದ ಅಥವಾ ಸ್ಪೀಡ್ ಬೌಲರ್ ಗೆ ಹೆಲ್ಪ್ ಆಗೋದ್ರಿಂದ ಇಲ್ಲಿ ವರುಣ್ ಚಕ್ರವರ್ತಿ ಎನ್ನುವಂತ ದುಬಾರಿ ಬೌಲರ್ ಅನ್ನ ಬಿಟ್ಟು ಮೊಹಮ್ಮದ್ ಸಿರಾಜ್ ಎನ್ನುವಂತ ಒಬ್ಬ ಆಕ್ರಮಣಕಾರಿ ಸ್ಪೀಡ್ ಬೌಲರ್ ನ ಆಡಿಸುವಂತ ಸಾಧ್ಯತೆ ಹೆಚ್ಚಿದೆ ಎನ್ನುವುದು ಕೂಡ ಇದೀಗ ತಂಡದ ಮ್ಯಾನೇಜ್ಮೆಂಟ್ ಯೋಚನೆ ಕೂಡ ಮಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.